ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರತ್ತ ಅನ್ಕೋತೀನಿ. ಎಲ್ಲರೂ ರೀ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಇವತ್ತು ಮಾರ್ಗಶಿರ್ಷ ತಿಂಗಳದ 2ನೇ ಗುರುವಾರ ಐತ್ರಿ. ಹಿಂಗಾಗಿ ಪೂಜೆದು ಮುಂಜಾನೆನ ಮಾಡೇನಿ ರೀ. ಈಗೇನಿಲ್ಲ ರೀ, ನೈವೇದ್ಯ ಆಮೇಲೆ ಏನು ಸಂಜೆಗೆ ಕತ್ತಿ ಓದೋದು ರೀ, ಆಮೇಲೆ ಆರತಿ ಮಂಗಳಾರತಿ ಮಾಡೋದು ಇಷ್ಟ ಐತ್ರಿ. ಹಿಂಗಾಗಿ ಇನ್ನು ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಎಲ್ಲಾನ ರೀ. ಈಗೆಲ್ಲ ಕ್ಲೀನಿಂಗ್ ಅದು ಮಾಡ್ಕೊಂಡೀನಿ ರೀ. ಟೈಮ್ ನೋಡ್ಕೊಂಡು ನೀವು ಆಲ್ಮೋಸ್ಟ್ 5:15 ಆಗಿ ಹೋಗೈತೆ ರೀ. ಇನ್ನು ನೈವೇದ್ಯ ಆಮೇಲೆ ಆ ಥರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ರೀ. ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕೆ ಮಾತ್ರ ಮರಿಬೇಡ್ರಿ. ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಸಾಯಂಕಾಲ ಟೈಮ್ 4 ಗಂಟೆ ಆಗೈತೆ ರೀ. ನಾನು ಏನು ಮಾಡೀನಿ ರೀ, ಹಿಂಗಾಗಿ ಮೊದಲು ಕಸಗಳು ಉಡಿಸ್ಬೇಕಂತಂದು ಕಸಗಳು ಎಲ್ಲ ಸ್ವಚ್ಛ ಮಾಡ್ಕೋತೀನಿ ನೋಡ್ರಿ. ಎಲ್ಲ ರೂಮ್ಗಳು ಅಂದರೆ ಆಲ್ಮೋಸ್ಟ್ ಎಲ್ಲ ವರ್ಷಿನ ರೀ. ನಮ್ಮ ಮುಂಜಾನೆ ಎಲ್ಲ ಈಗ ಸಾಯಂಕಾಲ ನೈವೇದ್ಯ ಆಮೇಲೆ ಮಂಗಳಾರತಿದು ಮಾಡೋದಿರ್ತೈತೆ, ಕತ್ತಿ ಊದಿರ್ತೈತೆ. ನಾನು ಏನು ಮಾಡತ್ತೀನಿ ರೀ, ಕಸ ಗುಡ್ಸ್ಕೊತೀನಿ ರೀ. 4 ಹೋಗಿತ್ತು ಟೈಮ್ ರೀ. ಆಮೇಲೆ ನೋಡಿರಿ ಇದು ಹೊರಗಿಂದನೂ ಎಲ್ಲ ದೂಸಾಗಿತ್ತು ರೀ. ಹಿಂಗಾಗಿ ಅದನ್ನಷ್ಟೇ ತೊಳ್ಕೊಂಡು ಸ್ವಚ್ಛ ಮಾಡ್ಕೋಬೇಕಂತಂದು ಇದನ್ನಷ್ಟೆಲ್ಲ ಕ್ಲೀನ್ ಮಾಡ್ಕೋತೀನಿ ರೀ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕಾಕತ್ರಿ. ಅಂದ್ರೆ ಇದೇನು ಮಾಡ್ತಿದ್ದಿ ಡೈಲಿ ತೊಳೆಯತ್ತೀನಿ ರೀ. ಆಮೇಲೆ ಮುಂಜಾನೆ ಏನು ಮಾಡೀನಿ ರೀ, ನಾ ಹಿಂಗಾಗಿ ತೊಳಿದೇನು ಕಸ ಅಷ್ಟೇ ಗುಡ್ಸ್ಕೊಬಿಟ್ಟಿನಿ ರೀ. ಒರೆಸ್ಕೊಂಡೀನಿ ರೀ, ಆದರೂ ಏನಿಲ್ಲ ರೀ, ಮತ್ತು ದೂಸು ಬೀಳ್ತೈತೆ ರೀ. ಈಗ ಅದ್ರ ತಂಪು ವಾತಾವರಣಕ್ಕಂತೂ ಭಾಳ ದೂಸು ಬರ್ತೈತೆ ರೀ. ಆಮೇಲೆ ಅಂಗಳ ಕಸ ನೋಡಿರಿ ಸಾಯಂಕಾಲ ಆಗಿತ್ತು, ಹೆಂಗಿದ್ರು ನೀರು ಗೊಜ್ಜಬೇಕಾಗಿತ್ತು ರೀ. ಮುಂಜಾನೆ ಒಂದು ರೌಂಡ್ ಹೊಡಿತೀನಿ ರೀ, ಈ ಸಾಯಂಕಾಲ ಹೊಡಿತೀನಿ ರೀ. ಒಮ್ಮೆ ಮಧ್ಯಾಹ್ನ ಹೊಡೆದಿರ್ತೀನಿ, ಯಾಕಂದ್ರೆ ಅಲ್ಲೆಲ್ಲ ಗಿಡಗಳು ಅದಾವೆ ರೀ ಸೈಡ್ದವ್ರು, ಅದೆಲ್ಲ ಅದ್ರ ತಪ್ಪಲದು ಎಲ್ಲ ಬಿದ್ದಿರ್ತಾವೆ ರೀ. ಹಿಂಗಾಗಿ 2ರಿಂದ 3 ಹೊತ್ತು ಕಸ ಹೊಡಿಯಬೇಕಾಗತ್ತೆ ಹೊರಗಿಂದ ರೀ. ಅದಾದ ನಂತರ ಬಂದು ಕೈಕಾಲು ಮುಖ ತಕ್ಕೊಂಡ್ರಿ ಏನು ಮಾಡೀನಂದ್ರೆ ಏನಾರು ಸ್ವೀಟ್ ಮಾಡ್ಬೇಕಂತಂದು ನೈವೇದ್ಯಕ್ಕೆ ರೀ. ಗುಲಾಬ್ ಜಾಮೂನ್ ಮಾಡ್ಬೇಕಂತಂದು ಈಗ ಆ ಥರದ ರೆಡಿ ಮಾಡ್ಕೊತೀನಿ ನೋಡ್ರಿ ಎಲ್ಲಾನ ರೀ. ಅಂದರೆ ಏನಾಗೈತೆ ಪ್ರತಿ ಗುರುವಾರದು ರೀ ಬರೀ ಪಾಯಸ ಶೀರಾ ಆಮೇಲೆ ಹಿಂಗೆ ಏನಾರೇ ಬೇರೆದೇ ಏನರ ಆಗತ್ತತ್ರ. ನಾನು ಏನು ಮಾಡೀನಿ ರೀ, ಈ ಸರ್ತಿ ರೀ ಹುಡುಗರು ಗುಲಾಬ್ ಜಾಮೂನ್ ಬೇಡಾತಿದ್ದು ರೀ. ಹಿಂಗಾಗಿ ಗುಲಾಬ್ ಜಾಮೂನ್ ಮಾಡ್ಬೇಕಂತಂದು ಅದನ್ನ ಎಲ್ಲ ನೋಡ್ರಿ ಈಗ ನಾದಿಟ್ಟೇನಿ ರೀ. 1 ಪ್ಯಾಕೆಟ್ ತಂದೀನಿ ರೀ ನಾನು. ಆಮೇಲೆ ಅಂದ್ರೆ 2 ಆದ್ರೂ ಭಾಳ ಹಾಕವ್ರೆ ತಂದು ಸ್ವೀಟು ಅದ್ರೊಳಗೆ ಈಗೀಗಂತೂ ಈ ಫಂಕ್ಷನ್ ಇದನ್ನು ಸ್ಟಾರ್ಟ್ ಆತಂದ್ರೆ ಸಾರಿ ಏನು ಗುರುವಾರ ಇಲ್ಲ ಇದನ್ನು ಸ್ಟಾರ್ಟ್ ಆಗೈತ್ರಲ್ಲ ರೀ, ಅವಾಗಿಂದ ಸ್ವೀಟ್ ಭಾಳ ಆಗತ್ತೈತೆ ರೀ. ಹಿಂಗಾಗಿ ಏನು ಮಾಡೀನಿ ರೀ, ಇನ್ನು ಭಾಳ ಮಾಡೋದೇ ಬೇಡ ತಂದು ಏನು ಮಾಡೀನಿ ರೀ, 1 ಪ್ಯಾಕೆಟ್ದು ಮಾಡ್ಬೇಕಂತಂದು ಅಷ್ಟು ನಾದಿಟ್ಟೆ ನೋಡಿರಿ. ಈಗ ಸಕ್ರೆ ಪಾಕ ಮಾಡ್ಕೋಬೇಕಂತಂದು ಅದ ಸಕ್ರೆ ತಕ್ಕೊಂಡನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ರೀ. ನನಗೆ ಪಾಕ ಮಾಡ್ಬೇಕಾರೆ ಅಂದಾಜು ಇದನ್ನ ಹತ್ತೋದಿಲ್ಲ. ಏನು ಮಾಡ್ತೀನಿ ರೀ, 1 ವಾಟಿ ಇದನ್ನ ಇದ್ರದ ಅದರಲ್ಲೇ ಮೆಜರ್ಮೆಂಟ್ ಮಾಡ್ಕೋತೀನಿ ರೀ. ಅಂದ್ರೆ ನನಗೆ ಅದು ಕರೆಕ್ಟ್ ಆಕತ್ತೆ ರೀ. ಅಂದ್ರೆ ಅಂದಾಜು ಹಾಕಿನಂದ್ರೆ ಏನು ಆಕತ್ರಿ, ಹೆಚ್ಚು ಕಮ್ಮಿ ಆಕತ್ತಂದು ಅದೊಂದು ವಾಟಿ ಇದ್ರಲ್ಲ ಅದರಲ್ಲೇ ಮಾಡ್ಕೊಂಡು ನೋಡ್ರಿ. ಫಸ್ಟಕ್ಕೆ ಪಾಕ ರೆಡಿ ಮಾಡ್ಕೊಂಡೇನಿ ರೀ. ಪಾಕ ರೆಡಿ ಮಾಡ್ಕೊಂಡನ ಇನ್ನು ಗುಲಾಬ್ ಜಾಮೂನ್ ಮಾಡ್ಕೋಬೇಕಂದೇನು ರೀ. ಅನ್ಕೊಡ್ದೆ ನೋಡಿರಿ ಎಣ್ಣೆ ಕಿಟ್ಲೆಯಿಂದ ಎಣ್ಣೆ ಖಾಲಿ ಆಗೈತೆ ರೀ. ಈ ರೀತಿ ಯಾರ್ಯಾರಿಗೆ ಹಾಕೋದು ಅನ್ನೋದು ಮೊದಲು ಕಮೆಂಟ್ ಮಾಡಿ ಹೇಳಿರಿ. ಅವಸರು ಇರ್ಬೇಕು ರೀ. ಆಮೇಲೆ ಏನಾರು ಅಡುಗೆದು ಅವಸರು ಇರ್ಬೇಕು ರೀ. ಇಲ್ಲಾರ ಯಾರ್ಯಾರು ಗೆಸ್ಟ್ ಬರ್ತಿರ್ಬೇಕು ರೀ, ಅಡುಗೆ ಮಾಡ್ತಿರ್ಬೇಕು ರೀ. ಅಡಂಕ ನೋಡಿರಿ ಕಿಟ್ಲೆಯಿಂದ ಎಣ್ಣೆ ಖಾಲಿ ಆಗಿರ್ತಿ. ಹೊಳ್ಳಿ ಆ ಕ್ಯಾನ್ನಾಗಿನ ತಕ್ಕೋದಂದ್ರೆ ನೋಡಿರಿ ಬೆರಿ ಬಂದಿರ್ತದೆ ನನಗರ ರೀ. ಅದೇನು ಈಜಿ ಐತೆ ರೀ, ಇಲ್ಲ ನಾಗಿಲ್ಲ ಖರೆ ತಕ್ಕೊಂಡು ಮತ್ತು ಮಾಡೋದು ನಾನು ಇದನ್ನ ಹಾಕೈತೆ ನೋಡಿರಿ. ಹಿಂಗಾಗಿ ಅದನ್ನ ಅಷ್ಟು ತಕ್ಕೊಂಡು ಆಮೇಲೆ ಗುಲಾಬ್ ಜಾಮೂನ್ ಮಾಡ್ಬೇಕು ಫಸ್ಟಕ್ಕೆ. ಅಂದ್ರೆ ಮಾಡಿಟ್ಟಿನಂದ್ರೆ ಏನಾಕತ್ತೆ ರೀ, ಅವು ಇದ್ರೊಳಗೆ ಅಂದ್ರೆ ಸಕ್ರೆ ಪಾಕನ್ಯಾಗ ನೆನೆದು ಅಂದ್ರೆ ಚಲೋ ಆತ್ತಾವಲ್ಲ ರೀ. ಅದಕ್ಕೆ ಫಸ್ಟ್ಗೆ ಇದನ್ನ ಮಾಡಿಟ್ಟು ಆಮೇಲೆ ಉಳ್ಕೋದೆಲ್ಲ ಮಾಡ್ಬೇಕಂತಂದು ಫಸ್ಟಕ್ಕೆ ಜಾಮೂನ್ ಮಾಡತ್ತೇನೆ ನೋಡ್ರಿ. ಇದನ್ನ ಸಣ್ಣ ಉರಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಆಮೇಲೆ ಇವತ್ತನ್ನೆಲ್ಲ ಸಣ್ಣಗೆ ಮಾಡ್ಕೋತೀನಿ ರೀ. ಮಾಡ್ಕೊಂಡು ನೋಡಿರಿ ಈಗ ಆಲ್ಮೋಸ್ಟ್ ಎಲ್ಲ ಸಣ್ಣ ಉರಿಯಾಗನ ಇಟ್ಟೇನಿ ರೀ. ನಾನು ರೆಸಿಪಿ ಬೇಕಾದ್ರೆ ಹೇಳ್ರಿ, ಮತ್ತೊಮ್ಮೆ ಯಾವಾಗ್ರಿ ಶೇರ್ ಮಾಡ್ತೀನಿ ರೀ. ಈಗ ಅವಸರ ನಾನು ಹಿಂಗಾಗಿ ನಾನು ಏನು ಶೇರ್ ಮಾಡ್ಕೊಂಡೇಳಿ ರೀ. ಈಚೆ ಕಡೆ ಸಕ್ರೆ ಪಾಕ ಮಾಡಿಟ್ಟಿನ ಹತ್ರ ಏಲಕ್ಕಿ ಪೌಡ್ರ್ ಅಷ್ಟು ಹಾಕಿ ಇನ್ನು ನಮ್ಮ ಗುಲಾಬ್ ಜಾಮೂನ್ ಕರೋದು ಹತ್ರ ಬಿಡ್ಬೇಕಂತಂದು ಮಾಡತ್ತೀನಿ ರೀ. ಅದೇ ಎಣ್ಣೆಯಾಗ ರೀ ಕಾದು ಎಣ್ಣೆ ಇರುತ್ತೆ, ನಾನು ಶಾಂಡಿಗೆ ಅಷ್ಟು ಹುರ್ಕೊಂಡೀನಿ ರೀ ನೈವೇದ್ಯಕ್ಕೆ. ನೋಡ್ರಿ ಶಾಂಡ್ಗೆ ಪ್ರಿಯರ ಭಾಳ ಅದಾರ ನಮ್ಮ ಮನ್ಯಾಗ ರೀ. ಎಲ್ಲರೂ ಶಾಂಡ್ಗೆ ಒಳ್ಳೆ ಇಷ್ಟ ಹಾಕ್ಕವ್ರಿ. ಅದ್ರ ಇಂಥ ಶಾಂಡ್ಗೆ ಅಂದ್ರೆ ಅಂತೂ ತೀರಾ ಇದನ್ನ ಆಗ್ತದೆ ರೀ. ನಿಮ್ಮಲ್ಲಿ ಯಾರ್ಯಾರಿಗೆ ಹಿಡಿಸ್ತಾವನ್ರಿ ಹೇಳ್ರಿ. ಆಗಿತ್ತು ನೋಡ್ರಿ. ಈಗ ಶಾಂಡ್ಗೆ ಗುಲಾಬ್ ಜಾಮೂನ್ನ ಇವೆರಡು ಇದನ್ನ ಸ್ವೀಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ ರೀ ಎಲ್ಲ ರೀ. ಇನ್ನು ಚಪಾತಿ ಹಿಟ್ಟನ್ನು ನಾದಿಟ್ಟಿನಿ ರೀ. ಇದಾದ ನಂತರ ಏನು ಮಾಡೀನಿ ರೀ, ಅದಾಗ ನನಿತನ ತಂದು ಬದ್ನಿಕಾಯಿ ಎಣ್ಣೆಗಾಯಿ ಮಾಡ್ಕೋಬೇಕು ಬಾಜಿಗೆ ತಂದು ಈ ಬದ್ನಿಕಾಯಿ ರೆಡಿ ಇದನ್ನ ಮಾಡ್ಕೊತೀನಿ ನೋಡಿರಿ, ಕಟ್ ಮಾಡ್ಕೊತೀನಿ ರೀ ಸಾರಿ. ಅದಾದ ನಂತರ ನೋಡಿರಿ ಇದು ಕೊಬ್ಬರಿ ಆಮೇಲೆ ಕೊತ್ತಂಬರಿ ಅದೆಲ್ಲ ಮಿಕ್ಸರ್ಗೆ ಹಾಕೋತೀನಿ ರೀ. ಇದನ್ನ ಮಿಕ್ಸರ್ಗೆ ರುಬ್ಕೋಬೇಕಂತಂದು ನೋಡಿರಿ. ಬದ್ನಿಕಾಯಿ ಎಣ್ಣೆಗಾಯಿನೂ ಒಗ್ಗರಣೆ ಹಾಕಿನಂದ್ರೆ ಆಚೆ ಕಡೆ ಸೈಡಾಗ ಇದಕ್ಕೆ ಇಟ್ಟೀನಿ ರೀ, ಅನ್ನಕ್ಕೆ ಇಟ್ಟೀನಿ ರೀ.
ಹಿಂಗಾಗಿ ಅಂದ್ರೆ ಬೇಗ ಆಕತ್ರಿ. ಒಂದ್ರ ಜೋಡ ಒಂದು ಮಾಡ್ತಂದ್ರೆ ಬೇಗ ಆಕತ್ತಲ್ಲ ರೀ. ಒಂದಕ್ಕೆ ಕುಯ್ತಂದ್ರೆ ಲೇಟ್ ಆಕತ್ರಿ. ಹಿಂಗೆ ಯಾರ್ಯಾರು ಮಾಡ್ತಾರೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನಾ ಒಂದು ಕಡೆ ಒಂದು ಕಡೆಯಿಂದ ಮಾಡ್ಕೊಂಡಿರ್ತೇನೆ ರೀ. ಈಗ ದೇವ್ರಿಗೆ ಏನಿಲ್ಲ ರೀ ಕತಿ ಊದದತ್ರಿ. ಹಂಗಾಗಿ ಪಂಚಾಮೃತ ನೈವೇದ್ಯಕ್ಕೆ ಬೇಕತ್ತಂದು ಈಗೇನಿಲ್ಲ ರೀ ಪ್ರಸಾದಕ್ಕೆ ಅದನ್ನ ಮಾಡ್ಕೊತೀನಿ ನೋಡ್ರಿ. ಮೇನ್ ಅಂದ್ರೆ ಇದೇ ಇರ್ತದೆ ರೀ. ನಾವು ಉಳ್ಕಾದೇನು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ಅದ್ರೇನಿಲ್ಲ ರೀ ಪಂಚಾಮೃತ ಮಾತ್ರ ಮೇನ್ ದೇವಿಗಿದೆ ನೈವೇದ್ಯನ ಐತ್ರಿ ಅದಕ್ಕೆ. ಹಿಂಗಾಗಿ ಇದನ್ನಷ್ಟು ನೈವೇದ್ಯ ಮಾಡ್ಕೊಂಡಿನಿಲ್ಲ ರೀ. ಆಮೇಲೆ ಏನು ಅದನ್ನೆಲ್ಲ ದೇವ್ರದಕ್ಕಿಂತ ಪ್ರಿಪ್ರೇಷನ್ ಮಾಡ್ಕೋಬೇಕಂತಂದು ಇನ್ನು ಅದನ್ನ ಮಾಡ್ಕೊತೀನಿ ನೋಡಿರಿ. ಅಂದ್ರೆ ಮುಂಜಾನೆ ಹೂವು ಸಿಗುಲ್ಲಾಗಿದ್ದು ರೀ. ಹಿಂಗಾಗಿ ಇವರು ಸಾಯಂಕಾಲ ತಂದು ಕೊಟ್ರಿ ಹೂವು. ಆಮೇಲೆ ಹೂವಿನ ಮಾಲೆ ಅದು ರೀ. ಇಂಥ ಮಲ್ಲಿಗಿನ ಮಾಲೆ ಸಿಕ್ಕಿತ್ತು ರೀ ಮುಂಜಾನೆ. ಅದನ್ನ ಅಷ್ಟೇ ಹಾಕೀನಿ ರೀ. ಹೂವು ಸಿಗುಲಾಗಿದ್ದು ನನಗೆ ಹೂವು ಬೇಕಾಗಿದ್ದು ಬಿಡಿ ಹೂವು ರೀ. ಹಿಂಗಾಗಿ ಇದನ್ನ ಕಟ್ ಮಾಡಿ ಎಲ್ಲ ಬಿಡಿಸ್ಕೊಂಡಿರ್ತೇನೆ ರೀ. ಆಮೇಲೆ ಸಾಯಂಕಾಲ ಆಗೈತೆ ನಾನು ದೀಪ ಹಚ್ಚಿ ಏನಿಲ್ಲ ರೀ ಕತಿ ಊದಾಕೊಂಡಿರ್ಬೇಕಂತ ಮಾಡೀನಿ ರೀ. ಹಿಂಗಾಗಿ ಅನ್ಗಸ್ತಾನ ಅಂದರೆ ಏನು ಸ್ನೇಹನ ಊದಾಡಿ ಈ ಸರ್ತಿ ಕತಿನೂ ಅಂತರದು ರೀ. ಹೋದ ಸರ್ತಿ ನಾ ಓದಿನಿ ರೀ. ಇನ್ನು ಮಕ್ಕಳು ಆಸೆ ಪಡ್ತಾರೆ ನೋಡಿರಿ. ಮತ್ತು ಅದ್ರೊಳಗೆ ಏನಾಕತ್ರಿ ಯಾವ್ದಾರು ಹಿಂಗೆ ಪೂಜೆ ಪುನಸ್ಕಾರ ಮಾಡ್ರಂದ್ರೆ ರೀ ನಿಮ್ಮ ಕೂಡ ನಿಮ್ಮ ಮಕ್ಕಳನ್ನೂ ತೊಗೊಂಡು ಕುಂದಿರ್ತ ಬರ್ರಿ. ಅಂದ್ರೆ ಅದಕ್ಕೂ ಒಂಚೂರು ಗೊತ್ತಾಕತ್ರಿ ಏನಾರ ತಂದ್ರಿ. ಆಮೇಲೆ ಸಂಸ್ಕಾರ ಚಲೋ ಬೆಳಿತಾವೆ ಮಕ್ಕಳಿಗೆ. ನಾ ಅಂತೂ ಇದೇ ರೀತಿ ಮಾಡ್ತೀನಿ ರೀ. ನೀವು ಯಾವ ರೀತಿ ಮಾಡ್ತೀರ ಅನ್ನೋದು ಹೇಳ್ರಿ. ಆಮೇಲೆ ಅದ್ರೊಳಗೆ ಒಂಥರ ಸ್ತ್ರೀ ಕುಂಡ್ರದ್ದು ಕಮ್ಮಿ ರೀ. ಆದರೆ ಸ್ನೇಹ ಮಾತ್ರ ಕಂಪಲ್ಸರಿ ಕುಂದಿರ್ತಾಳೆ ನನ್ನ ಜೊತೆ ರೀ. ಅವಂಗೂ ರೂಢ ಇಲ್ಲಾಂದ್ರೂ ರೂಢ ಮಾಡಿಸ್ತೀನಿ ರೀ. ಹಂಗೆ ರೀ ಇಲ್ಲ ಅನ್ನಂಗಿಲ್ಲ ಮಾತ್ರ ರೀ. ಮಂಗಳಾರತಿ ಈಗ ಅದು ಬಂದಿರ್ತಾನೆ ರೀ ದುಪಾರ್ತಿ ಹಿಡಿಯಾಕ್ರಿ. ಆಮೇಲೆ ಗಂಟಿಗೆ ಇದು ಇಷ್ಟ ಹಾಕತ್ರಿ ಅವಂಗಂತ ಅದೆಲ್ಲ ರೀ. ಭಾಳ ತನಕ ಕುಂದ್ರೋದಂದ್ರೆ ಅವ್ನ ಕಡೆ ಆಗೋದಿಲ್ಲ ರೀ. ನಡು ಸ್ಟಾರ್ಟ್ ಮಾಡ್ತಾನೆ ಮುಗೀತಾ ಇಲ್ಲೋ ಅಂತಂದು. ಹಿಂಗಾಗಿ ಅವಂಗೆ ಮೊದಲೇ ಹೇಳಿರ್ತೇನೆ ರೀ ನಾ ರೀ ಹಂಗೆ ಮಾಡಬಾರ್ದಪ್ಪಿ ಅಂತಂದೆ. ಆಮೇಲೆ ಇದನ್ನೆಲ್ಲ ದೀಪ ಅದು ಹಚ್ಕೊಂಡು ಮಾಡ್ಕೊಂಡೀನಿ ರೀ. ಈಗೇನಿಲ್ಲ ರೀ ನೈವೇದ್ಯ ಹಚ್ಕೋಬೇಕಂತಂದು ಆಕಳಿಗೊಂದು ಆಮೇಲೆ ಇಲ್ಲಿ ಮನ್ಯಾಗ ದೇವರಿಗೆ ಒಂದು ತಂದು ನೈವೇದ್ಯ ಹಚ್ಚಿಡತ್ತೆ. ಅಂದ್ರೆ ರೈಸ್ ಬಿಸಿ ಇತ್ತಿರಲ್ಲ ರೀ. ಆಕಳ ಪೂಜೆಗೆ ಹೋದು ಅಂದ್ರೆ ಇಂಥ ಇದಕ್ಕೆ ಹಾಕತ್ತಲ್ಲ ಅದು ಸುಡ್ತಿರ್ತೈತೆ ರೀ. ಹಿಂಗಾಗಿ ಫಸ್ಟಕ್ಕೆ ಏನು ಮಾಡ್ತೇನೆ ರೀ ತೆಗೆದಿಟ್ಕೊಂಡಿರ್ತೇನೆ ರೀ ಎಲ್ಲ ಆರುತನ ಆತಂದ್ರೆ ಕತಿ ಊದುತನ ಆದ್ರಿ ಆರ್ತದ ಅದ. ಹಿಂಗಾಗಿ ನೈವೇದ್ಯ ಹಚ್ಕೊಂಡು ಆಮೇಲೆ ಕತಿ ಊದಾಕ ಕುಂದ್ರಬೇಕತ್ತಂದ್ರಿ. ಪೂಜೆ ಇದ್ದಿದ್ದಿನ ಹಿಂಗೆ ಯಾರ್ಯಾರಿಗೆ ಹಾಕತ್ತೆ ಅನ್ನೋದು ಹೇಳ್ರಿ. ಅಂದ್ರೆ ಅವಸರ ರೀ. ಎಷ್ಟು ಮಾಡಿದಷ್ಟು ಕಮ್ಮಿನೇ ಐತೆ ಮಾಡ್ರಿ ಪೂಜೆದು ರೀ. ಈಗ ನೋಡಿರಿ ಇಲ್ಲಿ ನೈವೇದ್ಯ ಇಟ್ಕೊಂಡೀನಿ ರೀ. ಆಮೇಲೆ ದೀಪ ಅದು ಹಚ್ಚಿ ಸಾಯಂಕಾಲದ ಹಿಂಗೆ ಈ ರೀತಿ ಕಾಣಿಸತೈತೆ ರೀ. ನೋಡ್ಬೋದು ನೀವು. ಆಮೇಲೆ ಸ್ನೇಹ ಏನಿಲ್ಲ ರೀ ಕತಿ ಊದಾಕ ಕೂತಿರ್ನ. ಹಿಂದಿನ ಕಾಲದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ರಾಜನು ರಾಜ್ಯಾಡಳಿತ ಮಾಡುತ್ತಿದ್ದನು. ಆತನು ಬಹುದೊಡ್ಡ ವಿದ್ವಾನ್ ಪಂಡಿತನಾಗಿದ್ದನು. ಆತನ ರಾಣಿಯ ಹೆಸರು ಸುರತಿಚಂದ್ರಿಕಾ. ಅವರಿಗೆ 7 ಗಂಡು ಮಕ್ಕಳು, ಒಬ್ಬಳೇ ಹೆಣ್ಣು ಮಕ್ಕಳು. ಆಕೆಯ ಹೆಸರು. ಫೈನಲಿ ಪೂಜೆ ಆಗೈತೆ ನೋಡ್ರಿ. ಮಂಗಳಾರತಿ ಮಾಡಿ ನೈವೇದ್ಯದು ತೋರಿಸಿ ಎಲ್ಲ ದುಪಾರತಿ ಬೆಳಗ್ಗೆದ್ದು ರೀ ಎಲ್ಲ ಆಯ್ತು ನೋಡ್ರಿ. ಈಗ ಪೂಜೆ ಆಮೇಲೆ ಆಕಳ ಪೂಜೆ ಎಲ್ಲನ ಕಂಪ್ಲೀಟ್ ಆಗೈತೆ ರೀ ಪೂಜೆದು ಎಲ್ಲ ರೀ. ಇನ್ನು ಊಟ ಮಾಡೋಣ್ರಿ. ಉಪವಾಸ ಬಿಡೋದು ಟೈಮ್ ಆಗೈತೆ ರೀ. ಅಂದರೆ ಮುಂಜಾನೆದು ಉಪವಾಸ ಇತ್ತಿರಲ್ಲ ನಾನು ಈಗ ತಾಟ್ ರೆಡಿ ಮಾಡ್ಕೊಂಡೇನು ನೋಡ್ಬೋದು ನೀವು ಇಲ್ಲಿ. ಬರ್ರಿ ಎಲ್ಲರೂ ಊಟಕ್ಕೆ ರೀ. ಇಲ್ಲಿ ನೋಡಿರಿ ಬದ್ನಿಕಾಯಿ ಏನಾಗೈತೆ ರೀ, ಚಪಾತಿ, ಆಮೇಲೆ ಶಾಂಡಗಿ, ಅನ್ನ, ಆಮೇಲೆ ಜಾಮೂನ್ ರೀ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಈ ಬ್ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಬಾಯ್.